ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ನಂದು ವೈಟ್ದು ತೆಂಗಿನ ಮರದಡೆನೆ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗಿದೆ ಅಂತ ನೋಡಿ. ಇದು ಬಂದ್ಬಿಟ್ಟು ಶಂಖ ಪುಷ್ಪ, ಇನ್ನು ಯಾವ ಕಲರ್ ಅಂತ ಗೊತ್ತಿಲ್ಲ. ಇದನ್ನು ನನಗೆ ಕುಣಿಗಲ್ ಕಸ್ಟಮರ್ ಅವರೇ 2 ಗಿಡ ಕಳಿಸಿದ್ದಾರೆ. ಇಲ್ಲೊಂದು ತೆಂಗಿನ ಮರಕ್ಕೆ ಹಾಕಿದ್ದೀನಿ, ಮತ್ತು ಇನ್ನೊಂದು ಆ ಸೈಡಲ್ಲಿದೆ, ಅದನ್ನು ತೋರಿಸ್ತೀನಿ. ಅದು ಬ್ಲೂ ಕಲರ್ ಹೂ ಬಿಟ್ಟಿತ್ತು. ಇದು ಯಾವ ಕಲರ್ ಅಂತ ಇನ್ನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು 5 ದಳ ಹೂವು ಶಂಖಪುಷ್ಪ ಗಿಡ ಅಂತ ಹೇಳಿದ್ದಾರೆ. ಅದರಲ್ಲಿ ಬ್ಲೂ ಕಲರ್ ಬಿಟ್ಟಿತ್ತು ನೋಡಿ. ಇದು ಅಷ್ಟೇ ಅವ್ರು ಕಳಿಸಿದ್ದಾರೆ, ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ. ಆಮೇಲೆ ನೋಡ್ಬೋದು ನೀವು, ಈ ರೀತಿ ಪಾಟಲ್ಲೆಲ್ಲ ಬರಲ್ಲ ಹೂ ಅಂತೀರಾ ನೋಡಿ. ನಾನು ಪಾಟಲ್ಲಿ ಕೂಡ ಗೊಂಚಲು ಟೈಪಲ್ಲಿ ಹೂ ಬಿಡಿಸಿದ್ದೀನಿ. ತುಂಬ ಚೆನ್ನಾಗಿ ಹೂ ಬರುತ್ತೆ. ಕೆಲವರು ಐರ್ ಬರಲ್ಲ ಅಂತೀರಾ ನೋಡಿ, ಎಷ್ಟು ಚೆನ್ನಾಗಿ ಗಿಡದ ಮಗ್ಳಲ್ಲೇ ಐರ್ಗಳಿದೆ ಅಂತ. ನಾನು ಇದನ್ನು ಕೂಡ ಪಿಂಚ್ ಮಾಡ್ತೀನಿ. ಇದು ಪಿಂಚ್ ಮಾಡಿದ್ರೆ ಮತ್ತೆ ಹೊಸದಾಗಿ 2 ಕವಲು ಬಂದು ಗಿಡ ದೊಡ್ಡದಾಗುತ್ತೆ ನೋಡಿ. ಇದು ಕೂಡ ಪಿಂಚ್ ಮಾಡ್ತೀನಿ. ಪಿಂಚಿಂಗ್ ಮಾಡಿದ್ರೆ ಮಾತ್ರ ಈ ರೀತಿ ಗಿಡ ಅಗಲ್ಕೊಂಡು ಬುಷಿಯಾಗಿ ಬರೋ ಅಂಥದ್ದು ನೋಡಿ. ನಿಮ್ಮ ಗಿಡಗಳಲ್ಲೂ ಇದೇ ರೀತಿ ಹೂ ಬಿಡಬೇಕು, ಹಳದಿ ಆಗಬಾರ್ದು, ಗ್ರೀನರಿ ಆಗಿರಬೇಕು ಅಂದರೆ ಇವತ್ತು ನಾನು ತೋರಿಸೋ ಅಂಥದ್ದನ್ನು ನೀವು ಎಕ್ಸ್ಪೆಷಲಾಗಿ ಟ್ರೈ ಮಾಡಬೇಕು ನೋಡಿ. ಇದು ಬಂದ್ಬಿಟ್ಟು ಸುಣ್ಣದ ಪುಡಿ, ಅಂದರೆ ಕ್ಯಾಲ್ಶಿಯಮ್ ಇರುತ್ತೆ ಇದರಲ್ಲಿ. ಅದು ನಿಮ್ಮ ಹತ್ರ ಸಿಗಲ್ಲ ಅಂದರೆ ಈ ಥರ ಸೀಮೆ ಸುಣ್ಣನ ಯೂಸ್ ಮಾಡ್ಬೋದು. ಈ ಥರ ನೋಡಿ, ಈ ರೀತಿ ಚಾಪಿಸ್, ಅಂದರೆ ಮಕ್ಕಳು ಸ್ಕೂಲಲ್ಲಿ ಎಲ್ಲ ಬಳಸೋವಂಥದ್ದು. ಇದು ಕೂಡ ಸುಣ್ಣದ ಟೈಪೇನೆ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಗಿಡಗಳಿಗೆ. ಆಮೇಲೆ ಇದು ತೋರಿಸ್ತಾ ಇದ್ದೀನಲ್ಲ, ಇದು ಕಬ್ಬಿಣದ ಮಳೆ, ಅಂದರೆ ರಸ್ಟ್ ಹಿಡ್ದಿರೋಂಥ ಮಳೆ. ಇದನ್ನು ನೆನೆಸಿ ನೀರು ಕೊಡೋಕ್ಕೆ ಆಗಲ್ಲ, ನನಗೆ ಟೈಮ್ ಇಲ್ಲ ಅನ್ನೋ ಅಂಥವ್ರು ಈ ಥರದ ಮಳೆಗಳನ್ನ ಉಪಯೋಗಿಸಿ ಗಿಡದಿಂದ ಹೂವು, ಕಾಯಿ, ಹಣ್ಣು ಎಲ್ಲನೂ ಪಡಿಬೋದು. ಹೇಗೆ ಅಂದರೆ ಏನೂ ಇಲ್ಲ, ನಾವು ಯಾವ ಗಿಡದಲ್ಲಿ ಹೂವು ಬರಲ್ಲ ಅಥವಾ ಕಾಯಿ ಬರಲ್ಲ, ಆಮೇಲೆ ಎಲೆ ಅರ್ತ್ ಗ್ರೀನಾಗಿ ಅಥವಾ ಅದರಲ್ಲಿ ಹೂನೇ ಸಿಗ್ತಾಯಿಲ್ಲ, ಬರ್ತಾಯಿಲ್ಲ ಅನ್ನೋಂಥವ್ರು ಇದನ್ನು ಉಪಯೋಗಿಸಿ ನೋಡಿ. ಮತ್ತು ಇದರಲ್ಲಿ ಕಬ್ಬಿಣಾಂಶದ, ಆ ಗಿಡಕ್ಕೆ ಬೇಕಾಗಿರುವಂಥ ಕಬ್ಬಿಣಾಂಶ, ಐರನ್ ಕಂಟೆಂಟ್ ಏನಿದೆ ಅದು ತುಂಬ ಚೆನ್ನಾಗಿ ಗಿಡಕ್ಕೆ ಸಿಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನೋಡಿ. ನಾನು ಗಿಡಗಳಲ್ಲಿ ನೋಡ್ಬೋದು ನೀವು ಎಷ್ಟು ಗ್ರೀನರಿಯಾಗಿ ಫ್ಲವರಿಂಗ್ ಎಲ್ಲ ಆಗಿದೆ ಅಂತ. ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ. ಒಂದು ಗಿಡದಲ್ಲಿ 2, 3 ಹೂವು ಈ ಥರ ಎಲ್ಲ ತುಂಬ ಇದೆ. ಸೇವಂತಿಗೆ ಗಿಡದಲ್ಲಂತೂ ಗೊಂಚಿನ ಥರ ಹೂ ಬಿಟ್ಟಿರುತ್ತೆ, ಹಂಗಾಗಿದೆ ನೋಡಿ. ಈ ಚಿಕ್ಕ ಗಿಡದಲ್ಲಿ ಕೂಡ ಈ ಥರ ಹೂ 2, 3 ಮೊಗ್ಗು ಎಲ್ಲ ಹೂ ಇದೆ. ನೀವು ಈ ರೀತಿ ಹೂ ಎಲ್ಲ ಪಡಿಬೇಕು ಅಂದರೆ ಈ ಟೆಕ್ನಿಕ್ನ ಫಾಲೋ ಮಾಡಿ ನೋಡಿ. ಈ ರೀತಿ ಒಂದು ಬುಡಕ್ಕೆ ಈ ರೀತಿ ಕಬ್ಬಿಣದ ಮಳೆ, ಒಂದು ಮೆಥಡಲ್ಲಿ ಹೇಳ್ತಾ ಇದ್ದೀನಿ. ಈ ರೀತಿ ಬುಡಕ್ಕೆ ಕಬ್ಬಿಣದ ಮಳೆ, ಅಥವಾ ಅದು ನಮ್ಮ ಹತ್ರ ಇಲ್ಲ ಮೇಡಮ್ ಅಂದರೆ ಈ ರೀತಿ ನೋಡಿ, ಈ ಥರ ಸೀಮೆ ಸುಣ್ಣ, ಇದನ್ನು ಕೂಡ ಹಾಲ್ಟ್ರಾಗಿ ಯೂಸ್ ಮಾಡ್ಬೋದು ನೋಡಿ. ಈ ರೀತಿ ಬುಡಕ್ಕೆ ನೋಡಿ, ಇಲ್ಲಿ ನಾನು ಕೊಟ್ಟನಲ್ಲ ಆ ರೀತಿ. ಅದಿಲ್ಲ ಮೇಡಮ್ ನನ್ನ ಹತ್ರ ಸುಣ್ಣದ ಪುಡಿ ಸಿಗುತ್ತೆ ಅಂದರೆ ನೋಡಿ, ಈ ಥರ ಬುಡದ ಮಣ್ಣನ್ನು ಈ ಥರ ಲೂಸ್ ಮಾಡಿ, ಈ ಥರ ನೋಡಿ, ಈ ಥರ ಬುಡದ ಮಣ್ಣನ್ನು ನೋಡಿ ಇಲ್ಲಿ ಈ ಥರ ಲೂಸ್ ಮಾಡಿ, ಅದಕ್ಕೆ ಸ್ವಲ್ಪ ಗಿಡದ ಗಾತ್ರ ನೋಡ್ಕೊಂಡು ಕೊಡಬೇಕು ನೋಡಿ. ಇಷ್ಟೇ ಚಿಟಿಕಿಯಷ್ಟು ಸುಣ್ಣದ ಪುಡಿ. ಇದು 3 ಮೆಥಡಲ್ಲೂ ನಾನು ಒಂದೇ ಹತ್ರನೇ ತೋರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ನೋಡಿ. ಇದಕ್ಕೆ ಮೊಳೆ ಇಟ್ಟಿದ್ದೀನಿ, ಇದಕ್ಕೆ ಚಾಪಿಸ್ ಇಟ್ಟಿದ್ದೀನಿ, ಇದಕ್ಕೆ ಸುಣ್ಣದ ಪುಡಿ ಹಾಕಿದ್ದೀನಿ. ಸೊ 3 ಪ್ಲ್ಯಾಂಟಿಗೂ ಒಂದೊಂದು ರೀತಿಯಲ್ಲಿ ಕೊಟ್ಟಿದ್ದೀನಿ. ನಿಮ್ಮ ಗಿಡಗಳು ಹೆಲ್ದಿಯಾಗಿ ಕಬ್ಬಿಣಾಂಶದ ಕೊರತೆ ಅಥವಾ ಐರನ್ ಕಂಟೆಂಟ್ ಕಮ್ಮಿ ಆಗದಲ್ಲೇ ಇರೋ ಅಂಥದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಪ್ರತಿಯೊಬ್ಬರು ಅಷ್ಟೇ ಈ ರೀತಿ ಗಿಡಗಳಿಗೆ ಟೈಮ್ ಇಲ್ಲದೆ ಇರೋವಂಥವ್ರು ಬುಡಕ್ಕೆ ಸ್ವಲ್ಪ ದೂರದಿಲ್ಲೇ ಸುಣ್ಣದ ಪುಡಿ ಅಥವಾ ಈ ಥರ ಒಂದು ಮೊಳೆನ ಅಥವಾ ಚಾಪಿಸ್ನ ಇಡೋದ್ರಿಂದ ಗಿಡಗಳ ಕಬ್ಬಿಣಾಂಶದ ಕೊರತೆ ಕಮ್ಮಿಯಾಗಿ ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನನ್ನ ಗುಲಾಬಿ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂಗಳು ಬರ್ತಿದೆ ಅಂದರೆ ಅದಕ್ಕೆ ಇದೇ ಕಾರಣ. ಸೇವಂತಿಗೆ ಸಸಿಲೂ ಅಷ್ಟೇ ಗೊಂಚಲು ಥರ ಹೂ ಬರೋದಕ್ಕೂ ಇದೇ ಕಾರಣ. ನಾನು ಯಾವುದೇ ಗಿಡ ಇಟ್ಟರು ಅದಕ್ಕೆ ಮಳೆ ಅಥವಾ ಸೀಮೆ ಸುಣ್ಣ ಇಂಥದ್ದನ್ನು ನಾನು ಕಂಪಲ್ಸರಿ ಇಟ್ಟೇ ಇರ್ತೀನಿ. ನಾನು ರೀಪಾಟಿಂಗ್ ಆಗಿ ಒಂದು 15 ಡೇಸ್ಗೆ ನಾನು ಆ ರೀತಿ ಮಾಡಿರ್ತೀನಿ. ಯಾಕೆ ಅಂದರೆ ಅಕಸ್ಮಾತು ನಮ್ಮ ಹತ್ರ ಗೊಬ್ಬರ ಕೊಡೋಕ್ಕೋ ಅಥವಾ ಇನ್ನೊಂದಕ್ಕೋ ಟೈಮ್ ಇಲ್ಲ ಅಂದಾಗ ಇದರಲ್ಲಿರೋಂಥ ಕಬ್ಬಿಣಾಂಶ ಅದಕ್ಕೆ ಹೋಗಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ, ಮತ್ತು ಕ್ಯಾಲ್ಶಿಯಮ್ ಕೂಡ ಸಿಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ನೋಡಿ ಪ್ರತಿಯೊಂದಕ್ಕೂ ಅಷ್ಟೇ ಅದೇ ರೀತಿಯೇ ಇಟ್ಕೊಳ್ತಾ ಬರ್ತಾ ಇರೋದು. ಅಂದರೆ ನಾವು ನೀರು ಹಾಕಿದಾಗ ಅದರ ಅಂಶ ಅದಕ್ಕೆ ಬೇರಿಗೆ ಸೇರಿದಾಗ
ಬೇರಿಗೆ ತುಂಬ ಹೆಲ್ದಿ ಪ್ರೋಟೀನ್ ಸಿಗುತ್ತೆ. ಹಾಗಾಗಿ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೀಮೆ ಸುಣ್ಣ ಅಥವಾ ಈ ರೀತಿ ಕಬ್ಬಿಣದ ಮಳೆ ಸಿಕ್ಕಿದ್ರೆ ಈ ರೀತಿ ನೋಡಿ ಬುಡಕ್ಕೆ ನೋಡಿ ಇಲ್ಲಿ ಈ ರೀತಿ ಚುಚ್ಚೋದ್ರಿಂದನೂ ಕೂಡ ಗಿಡದಲ್ಲಿ ಹೆಚ್ಚು ಹೂವು ಪಡಿಬೋದು. ಗಿಡನೂ ಅಷ್ಟೇ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಗ್ರೀನರಿ ಆಗುತ್ತೆ. ನೋಡಿ ನೀವು ಈ ದಾಸವಾಳ ಗಿಡದಲ್ಲಿ ಎಷ್ಟು ಮೊಗ್ಗಿದೆ ಅಂತ, 1 2 3 ಇಷ್ಟೇ ಚಿಕ್ಕ ಗಿಡ ನೋಡಿ. ಇದು ಕೂಡ ಕಟಿಂಗ್ ಹಾಕಿರೋದು ನಾನು, ನೀವು ನೋಡ್ತಾ ಇರ್ಬೋದು. ಆ ಕಟಿಂಗಲ್ಲೇ ಇಷ್ಟು ಚೆನ್ನಾಗಿ ಗ್ರೋ ಆಗಿದೆ ಅಂದರೆ ಈ ರೀತಿ ನಾನು ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿರ್ತೀನಿ. ಅದಕ್ಕಾಗಿ ನಿಮಗೂ ಇವತ್ತು ಹೇಳ್ಬೇಕು ಅಂತ ಹೇಳ್ತು, ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ನಾನು ಪ್ರತಿಯೊಂದು ಗಿಡಕ್ಕೂ ಅಷ್ಟೇ ನೋಡಿ ಈ ರೀತಿ ಬುಡಕ್ಕೆ ಒಂದು ಮೊಳೆನ ಇಡ್ತೀನಿ. ಯಾರಿಗೆ ಕಬ್ಬಿಣಾಂಶ ಅಥವಾ ಎಲೆ ಹಳದಿ ಆಗಿರೋದು ಈ ರೀತಿ ಎಲ್ಲ ಕಾಣಿಸುತ್ತೋ ಆವಾಗ ದಯವಿಟ್ಟು ನೀವು ಈ ರೀತಿ ಒಂದೊಂದು ಮೊಳೆನ ಇಟ್ಕೊಳ್ಳಿ. ನೋಡಿ ನಾನಿಲ್ಲಿ ಈ ಗ್ರೋ ಬ್ಯಾಗಲ್ಲಿರೋಂಥ ಗುಲಾಬಿ ಗಿಡಗಳಿಗೂ ಅಷ್ಟೇ ಒಂದೊಂದು ಮೊಳೆನ ಇಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ನಿಮಗೆ. ಅದು ನೋಡಿ ಈ ರೀತಿ ಮೊಳೆ ಅಂದರೆ ನಾವು ಕಬ್ಬಿಣಾಂಶದ ಕೊರತೆನ ಗಿಡಗಳಿಗೆ ಕಡಿಮೆ ಮಾಡೋದಕ್ಕೋಸ್ಕರ ಇಡ್ತಾ ಇರೋವಂಥದ್ದು. ತುಂಬ ಜನ ಹೇಳ್ತಾರೆ ಹಾಗೆ ಹೀಗೆ ಅಂತ, ನೋಡಿ ಯಾವುದೂ ಇಲ್ಲ, ಎಷ್ಟು ಚೆನ್ನಾಗಿದೆ ಅಂತ. ನಾನು ಇದೇ ರೀತಿಯೇ ಮಾಡೋದು ನನ್ನ ಗಿಡಗಳಿಗೆ. ನೋಡ್ತಾ ಇರ್ಬೋದು ಇದು ಹೆಂಗಿದೆ ಬಂಚ್ ರೋಸು. ನಾನು ಇದಕ್ಕೂ ಅಷ್ಟೇ ಅದೇ ರೀತಿಯೇ ಮಾಡೋದು. ಸುಣ್ಣದ ನೋಡಿ ಇಲ್ಲಿ ನೋಡಿ ನೋಡಿ ಈ ರೀತಿ ಸೀಮೆ ಸುಣ್ಣ ಇಡ್ತೀನಿ. ನನಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಇಟ್ಕೊತೀನಿ. ನನಗೇನಿದೆಯೋ ನಿಮ್ಮಲ್ಲಿ ಏನು ಅನುಕೂಲ ಇದೆಯೋ ಅದನ್ನು ಇಡಿ. ನನ್ನ ಹತ್ರ ಸೀಮೆ ಸುಣ್ಣ ಇದೆ, ಮಳೆ ಇದೆ, ಸುಣ್ಣದ ಪುಡಿ ಇದೆ, ಎಲ್ಲವನ್ನೂ ಇಟ್ಟು ಟ್ರೈ ಮಾಡ್ತೀನಿ ನಾನು. ನೋಡಿ ನೋಡಿ ಬುಡಕ್ಕೆ ಇಡಬೇಕು ಮಳೆನ, ಸುಣ್ಣದ ಪುಡಿ ಮಾತ್ರ ದೂರ ಇಡಬೇಕು. ನೋಡಿ ಈ ಥರ ಪ್ರತಿಯೊಂದು ಗಿಡಕ್ಕೂ ಅಷ್ಟೇ ನೋಡಿ ಈ ರೀತಿ ಇಡಬೇಕು. ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೆ ವಿಡಿಯೋನ ತೋರಿಸ್ತಾ ಇದ್ದೀನಿ. ನೋಡಿ ಸೇವಂತಿಗೆ ಗಿಡಕ್ಕೂ ಕೂಡ ಇಡ್ತಾಯಿದ್ದೀನಿ. ನೋಡಿ ಅದ್ರ ಪಕ್ಕದಲ್ಲಿ ಕಟಿಂಗ್ ಇಟ್ಟಿದ್ದೆ ನೋಡಿ, ಕಾಣಿಸ್ತಿದೆಯಾ ಕಟಿಂಗು? ಅದು ಕೂಡ ಎಷ್ಟು ಚೆನ್ನಾಗಿ ಸಿಗಿರ್ಬೋದು. ಕೆಲವ್ರು ಕಟಿಂಗ್ ಬರಲ್ಲ ಅಂತೀರ, ನೋಡಿ ಕ್ಲಿಯರೆನ್ಸ್ ಆಗಿ ನಾನು ಒಂದು ಕಡ್ಡಿ ಇಟ್ಟಿದ್ದೆ, ಅದು ಕೆಳಗಿಂದನೇ ಹೊಡಿತಾ ಇದೆ. ಈ ರೀತಿ ಗಿಡಗಳನ್ನ ಬೆಳೆಸ್ಕೊಬೇಕು, ಆವಾಗ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಕೆಲವರು ಸೇವಂತಿಗೆ ಸಸಿನ ಹೇಗೆ ಬೆಳೆಸಂದರೆ ನೋಡಿ ಈ ಥರ ಒಂದು ಗಿಡನ ಹಾಕ್ತು ಅಂದರೆ ನೆಕ್ಸ್ಟು ಈ ಗಿಡನ ನೀವು ಈ ರೀತಿ ಈ ತುದಿ ಏನಿದೆಯೋ ಇದನ್ನು ಈ ರೀತಿ ಪಿಂಚ್ ಮಾಡಬೇಕು. ಏನು ಹೇಳಿ, ಈ ರೀತಿ ಪಿಂಚ್ ಮಾಡಿದ್ರೆ ಇಲ್ಲಿಂದ ಮತ್ತೆ ಹೊಸ 2 ಗೆಲ್ಲು ಬರುತ್ತೆ. ನೋಡಿ ಇಲ್ಲಿ ತೋರಿಸ್ತೀನಿ, ಇದು ಪಿಂಚ್ ಮಾಡಿದ್ಮೇಲೆ ಆ ಸೈಡು ಈ ಸೈಡು ಗಿಲ್ ಬರ್ತಿದೆ. ಈ ರೀತಿಯೇ ಮಾಡಿಕೊಂಡ್ರೆ ಗಿಡ ಬುಷಿಯಾಗಿ ಬರುತ್ತೆ. ಅದು ಬಿಟ್ಟು ನೀವು ಹಾಕಿದಾಗೆ ಬಿಟ್ಟರೆ ಸುಮ್ಮನೆ ಉದ್ದ ಬೆಳ್ಕೊಂಡು ಬರುತ್ತೆ ಅಷ್ಟೇ, ಗಿಡ ಬುಷಿಯಾಗೋದಿಲ್ಲ. ಅದಕ್ಕೆ ನಾನು ತೋರಿಸ್ತಾ ಇರೋದು. ನೋಡಿ ಈ ಗಿಡಗಳೇನು ತೋರಿಸ್ತಾ ಇದ್ದೀನಿ, ಇದೆಲ್ಲ ಕುಣಿಗಲ್ ಕಸ್ಟಮರ್ ಅವರು ಪಾಪ ಕಟ್ಕೊಳ್ಸಿದ್ರು. ಅದು ಯಾವ್ಯಾವ ಗಿಡ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದು ಆಲ್ಮಂಡ ಗಿಡ ಅಂತೆ, ಇದು ತುಂಬ ಅದು ಕವರಲ್ಲೇ ತಂದಿದ್ದು ಹಾಗೆ ಕಳಿಸಿದ್ರು. ಇದು ಸೇವಂತಿಗೆ ಸಸಿ, ಇದು ಶೋ ಪ್ಲ್ಯಾಂಟ್ಸ್ ಅಂತ ಹೇಳಿ ತುಂಬ ವೆರೈಟೀಸ್ ಕಲೆಕ್ಷನ್ಗಳು ಕಳಿಸಿದ್ರು. ಡಿಸೆಂಬರ್ ಫ್ಲವರ್ ಆಗಿರ್ಬೋದು, ರೆಡ್ದು, ಆಮೇಲೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೆಲ್ಲ ಕಟ್ಟಿಂಗ್ಸ್ ಕಳಿಸ್ಕೊಟ್ಟಿದ್ರು. ಅದನ್ನೆಲ್ಲ ತುಂಬ ಕ್ಲೀನಾಗಿ ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ಹಾಕೋದಕ್ಕೆ ಅಂತ. ಪಾಪ ಅವರು ಎಷ್ಟೊಂದು ಗಿಡಗಳನ್ನ ಕಳಿಸಿದ್ರು ಅಂತ ನನಗಂತೂ ಖುಷಿನೇ ಆಯಿತು ನೋಡಿ. ಅದು ಜಿನಿಯಾ ಆ ಥರದ್ದೆಲ್ಲ ಕಟ್ಟಿಂಗ್ಸ್ಗಳನ್ನ ಕಳಿಸಿದ್ರು. ಅದನ್ನೆಲ್ಲ ರೆಡಿ ಮಾಡಿ ನಾನು ಇವತ್ತು ಹಾಕೋಣ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ಅದು ರೆಡ್ ಕಲರ್ ಡಿಸೆಂಬರ್ ಫ್ಲವರ್ ಗಿಡನೂ ಕಳಿಸಿದ್ರು, ಅದನ್ನು ಇಟ್ಕೊಂಡಿದ್ದೀನಿ ಹಾಕೋದಕ್ಕೆ ಅಂತ. ನೋಡಿ ನನಗೆ ಗಿಡಗಳನ್ನ ಕೊಡೋರು ಇದ್ದಾರೆ, ತೊಗೊಳ್ಳೋರು ಇದ್ದಾರೆ. ಇದು ನನಗೆ ಖುಷಿ ವಿಷಯ. ನಾನು ಕೇಳ್ದಲ್ಲೇ ಎಷ್ಟೊಂದು ಗಿಡಗಳನ್ನೆಲ್ಲ ಬೆಳೆಸಿ ಅಂತ ಕೊಡ್ತಾರಲ್ಲ, ಅದು ನಂಗೆ ತುಂಬಾ ಖುಷಿಯಾಗುತ್ತೆ. ಅವರು 2-3 ಸಲ ಪಾಪ ಬಂದರು, ನಾನು ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಅವರಂತೂ ಸುಮಾರು ಸಲ ಕರಿತಿದ್ದಾರೆ ಮನೆಗೆ ಬನ್ನಿ ಅಂತ. ನಾನು ಹೋಗದೆ ಇರೋದಕ್ಕೆ ಇದನ್ನೆಲ್ಲ ಕಳಿಸ್ಕೊಟ್ಟಿದ್ರು. ಹಂಗಾಗಿ ಇವನ್ನೆಲ್ಲ ಇವತ್ತು ರೀಪಾರ್ಟ್ ಮಾಡೋಣ ಅಂತ ಜೋಡಿಸ್ಕೊತಾ ಇದ್ದೀನಿ. ತುಂಬಾ ಕಟ್ಟಿಂಗ್ಸ್ಗಳನ್ನ ಕಳಿಸಿದ್ರು ಮತ್ತು ಗಿಡಗಳನ್ನ ಕಳಿಸಿದ್ದಾರೆ. ನನಗೆ ಖುಷಿ ಆಯಿತು ನೋಡಿ. ಅವರ ಅಷ್ಟಲಕ್ಷ್ಮಿ ಗಿಡನ ನಮ್ಗೆ ಗುರ್ತಾಗಿ ಇಟ್ಕೊಳ್ಳಿ ಅಂತ ಅದು ಪಾಟನ್ನೇ ತೆಗೆದು ಕಳಿಸ್ಕೊಟ್ಟಿದ್ದಾರೆ. ಕೆಲವ್ರು ಹೇಳ್ತಾರೆ ಪಾಟ್ ಕೇಳ್ಬಿಟ್ರು, ಅದು ಕೇಳೋರು, ನಾವೇನೂ ಕೇಳ್ದಲೆ ಕೊಡೋ ಅಂಥ ಜನನೂ ಇದ್ದಾರೆ ನನಗೆ. ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ, ಇದನ್ನು ನಾನು ಗುರ್ತಾಗಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ಟಿದ್ದಾರೆ. ಅಷ್ಟಲಕ್ಷ್ಮಿ ಗಿಡನ ನಾನು ಸುಮಾರು
ವಾಸ್ತು ಗಿಡಗಳೆಲ್ಲ ನನಗೆ ನನ್ನ ಫ್ರೆಂಡ್ಸ್ ಕಳಿಸಿರೋಂಥದ್ದೇ. ಅದರಲ್ಲೂ ಜೇಡ ಪ್ಲ್ಯಾಂಟ್ನ ಚಿಕ್ಕಮಂಗ್ಳೂರವ್ರು ಕೊಟ್ಟರು. ಮತ್ತು ಇನ್ನೊಂದು ಆಲೋವೆರಾ ಥರ ಇದೆ, ಅದು ಇವರು ಕುಣಿಗಲ್ ಕಸ್ಟಮರೇ ಕೊಟ್ಟರು. ನೋಡಿ ಇದು ಅಷ್ಟೇ, ಅಷ್ಟಲಕ್ಷ್ಮಿ ಗಿಡನೂ ಅಷ್ಟೇ ನನ್ನ ನೆನಪಲ್ಲಿ ಬೆಳೆಸಿ ಅಂತ ಹೇಳ್ಬಿಟ್ಟು ಅವರೇ ಪಾಟಲ್ಲಿ ಇದ್ದಿದ್ದನ್ನೇ ಕಳಿಸ್ಕೊಟ್ಟಿದ್ದಾರೆ. ನಾನು ಅದನ್ನು ಕ್ಲೀನ್ ಮಾಡಿ ಇನ್ನೊಂದು ಸ್ವಲ್ಪ ಮಣ್ಣಾಕೋಣ ಅಂತ ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಪಾಟ್ಗಳನ್ನೆಲ್ಲ ರೆಡಿ ಮಾಡಿಕೊಂಡು ಅವ್ರು ಕೊಟ್ಟಿರೋ ಅಂಥ ಗಿಡಗಳನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಯಾವ್ಯಾವ ಅಳತೆ ಬೇಕೋ ಆ ಅಳತೆಗೇ ನೋಡ್ಕೊಂಡು ಹಾಕ್ತೀನಿ. ನೋಡಿ ಅದು ಚಿಕ್ಕ ಗಿಡ ಆಗಿರೋದ್ರಿಂದ ಚಿಕ್ಕ ಕವರ್ಗೆ ರಿಪಾರ್ಟ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನಾನು ಗಿಡಗಳು ಯಾವ ರೀತಿ ಇದೆ ನೋಡಿಕೊಂಡು ನಾನು ರಿಪಾರ್ಟ್ ಮಾಡಿಡೋ ಅಂಥದ್ದು. ಅವರು ಅದನ್ನು ಕಳಿಸ್ಕೊಟ್ಟಿರೋದ್ರಿಂದ ನಾನು ಆವಾಗಲೇ ರಿಪಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರೋ ಗಿಡಗಳನ್ನೇ ಕಳಿಸ್ಕೊಟ್ಟಿದ್ರು. ನಾನು ಯಾರೇ ಕೊಟ್ಟರು ಅಷ್ಟೇ ಅವರು ಕೊಟ್ಟಿರೋಂಥ ಗಿಡಗಳನ್ನ ಆದಷ್ಟು ಉಳಿಸ್ಕೊಳ್ಳೋ ಪ್ರಯತ್ನನ ಮಾಡ್ತೀನಿ ನಾನು. ನೋಡಿ ನಾನು ಈ ರೀತಿ ಸಣ್ಣ ಕವರಲ್ಲಿ ಮತ್ತು ಪಾಟಲ್ಲಿ ಎಲ್ಲ ಕಟಿಂಗ್ಸ್ಗಳನ್ನೇ ಆಗಲಿ ಗಿಡಗಳನ್ನೇ ಆಗಲಿ ಚಿಕ್ಕ ಚಿಕ್ಕ ಪಾಟಲ್ಲೇ ಫಸ್ಟು ಹಾಕ್ಕೊಳ್ಳೋಂಥದ್ದು. ಇದು ಗಲಾಟೆ ಗಿಡ ಕೊಟ್ಟಿರೋ ಒಂದು ಬೇರು ಕಟ್ಟಾಗಿತ್ತು, ನೋಡೋಣ ಅಂದ್ಬಿಟ್ಟು ಅದನ್ನು ಕೂಡ ಇಡ್ತಾಯಿದ್ದೀನಿ ರೀಪಾಟ್ ಮಾಡೋಣ ಅಂತ. ಯಾವ್ದು ಬರುತ್ತೋ ಯಾವ್ದು ಹೋಗುತ್ತೋ ಒಟ್ಟಿನಲ್ಲಿ ಕೊಟ್ಟಿರೋ ಅಂಥ ಗಿಡಗಳನ್ನಂತೂ ಹಾಕೋ ಜವಾಬ್ದಾರಿ ನಂದು, ಹಾಕ್ಕೊಂಡು ಬೆಳೆಸ್ಕೊಳ್ಳೋ ಜವಾಬ್ದಾರಿನೂ ನನ್ನದೇ ಆಗಿರುತ್ತೆ. ಹಂಗಾಗಿ ಹೇಳ್ತಾಯಿದ್ದೀನಿ ಅಷ್ಟೇ. ತುಂಬ ಕಲೆಕ್ಷನ್ನ ಕಳಿಸ್ಕೊಟ್ಟಿದ್ರು ಪಾಪ, ಎಲ್ಲ ಗಿಡಗಳನ್ನೂ ಹಾಕಿದ್ದೀನಿ. ನೋಡಿ ಇವಾಗ ಕಟಿಂಗ್ ಇಡ್ತಾಯಿದ್ದೀನಲ್ಲ, ಈ ಕಟಿಂಗ್ ಅಂತೂ ತುಂಬಾ ಕಳಿಸಿದ್ರು. ಹೋದ ಸಲ ಒಂದು ಗಿಡನೂ ಕೂಡ ಮಾಡಿ ನಾನು ಒಬ್ರಿಗೆ ರೆಡಿ ಮಾಡಿಕೊಟ್ಟೆ. ಈಗೂ ಅಷ್ಟೇ ಅದೇ ಕಟಿಂಗ್ಸ್ನ ಕಳಿಸ್ಕೊಟ್ಟಿದ್ದಾರೆ, ಹಾಕ್ತಾಯಿದ್ದೀನಿ. ನೋಡಿ ನಾನು ಯಾವುದನ್ನೇ ಅಷ್ಟೇ ಕೊಟ್ಟರೆ ಅದನ್ನು ಬೆಳೆಸೋದಕ್ಕೆ ನೋಡಿ ಅದನ್ನು ಕೂಡ ಇಡ್ತೀನಿ, ಎಸೆಯೋದಿಲ್ಲ. ಅದು ಕಟ್ ಮಾಡಿ ಕಡ್ಡಿ ತೆಗೆದು ಮತ್ತೆ ಸ್ವಲ್ಪ ಕಟ್ ಮಾಡಿಬಿಟ್ಟಿಡೋಣ, ಅದು ಉದ್ದ ಆಗುತ್ತೆ ಅಂತೇಳಿ ಅದು ಗೆಲ್ಲು ನೋಡಿ ಅಲ್ಲಿಗೆ ಕಟ್ ಮಾಡಿ ಅದನ್ನು ಇಟ್ಟೆ. ಆ ಗೆಲ್ಲೂ ಇಟ್ಟಿದ್ದೀನಿ ಮತ್ತು ಇದನ್ನು ಇಟ್ಟಿದ್ದೀನಿ. ಆ ರೀತಿಯೇ ನಾನು ರಿಪಟ್ ಮಾಡೋದು. ಅದು ಗಾಳಿ ಆಡ್ದಾಗೆ ತುಂಬ ಮಣ್ಣಾಕಿ ಪ್ರೆಸ್ ಮಾಡಿ ಇಟ್ಟರೆ ಚೆನ್ನಾಗಿ ಬರುತ್ತೆ ಕಟ್ಟಿಂಗು. ಹಂಗಾಗಿ ನಾನು ಅದೇ ರೀತಿಯೇ ಇಟ್ಕೊತೀನಿ. ನನ್ನ ಹತ್ರ ವೈಟ್ ಇತ್ತು, ಅವರು ಪಿಂಕು ರೆಡ್ಡು ಕಳಿಸ್ಕೊಟ್ಟಿದ್ರು ಕಟ್ಟಿಂಗ್ಸ್ನ. ಅದನ್ನು ಕೂಡ ಕಟ್ ಮಾಡಿ ನೀಟಾಗಿ ಒಂದು ಚಿಕ್ಕ ಪಾಟಿಗೆ ಹಾಕಿ ಇಡ್ತಾಯಿದ್ದೀನಿ. ನೋಡಿ ಡಿಸೆಂಬರ್ ಫ್ಲವರ್ ಒಂದಲ್ಲ, ಅದು ನೆರಳಲ್ಲೇ ಬರಲಿ ಅಂತ ನೋಡಿ ಆ ಡಿಸೆಂಬರ್ ಫ್ಲವರ್ನ ಇಲ್ಲಿ ಈ ರೀತಿ ನೆಲಕ್ಕೆ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ನನಗೆ ಡಿಸೆಂಬರ್ ಫ್ಲವರ್ ನೆಲದಲ್ಲೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದು ಗಿಡನೂ ಸ್ವಲ್ಪ ಚೆನ್ನಾಗಿತ್ತಲ್ಲ, ಹಂಗಾಗಿ ಗೋಡೆ ಮಗ್ಳಲ್ಲೇ ಅದನ್ನು ಹಾಕ್ಕೊಂಡಿದ್ದೀನಿ. ಅದು ರೆಡ್ದು ಹೋದ ಸಲ ವೀಡಿಯೋದಲ್ಲೇ ಹೇಳಿದ್ದೀನಿ, ಅದು ಒಂದು ಗಿಡ ಚೆನ್ನಾಗಿ ಬಂತು ಅಂದಿದ್ದಕ್ಕೆ ಅವ್ರ ಪಾಪ ಮತ್ತೆ ಇನ್ನೊಂದು ಗಿಡನೂ ಕಳಿಸಿದ್ರು, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ ಇದು ಮನೆ ಹಿಂದೆ ನಾನು ಆಲ್ಮಂಡ ಗಿಡನ ಬೇಲಿ ಹತ್ರನೇ ಹಾಕ್ತಾಯಿದ್ದೀನಿ. ಏಕೆಂದರೆ ಅದು ಬಳ್ಳಿ ಥರ ಹಬ್ಕೊಂಡು ಹೋಗೋದ್ರಿಂದ ಮನೆ ಹಿಂದೆ ಆದರೆ ಮುಳ್ತಂತಿ ಇದೆ, ಅದಕ್ಕೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಆಲ್ಮಂಡ ಗಿಡನ ಹಾಕ್ಕೊಂಡು ಕಾಲಲ್ಲಿ, ಯಾಕೆ ಅಂದರೆ ಹಾಕಿದಾಗ ಅದಕ್ಕೆ ಗಾಳಿ ಆಡಬಾರ್ದು, ಬೇರು ಏನೂ ಆಗದೆ ಇರೋ ರೀತಿ, ಆವಾಗ ಚೆನ್ನಾಗಿರುತ್ತೆ. ಹಂಗಾಗಿ ಅಲ್ಲಿ ಹಾಕಿದ್ದೀನಿ. ಚಿಟ್ಟೆ ನೋಡಿ ಯಾವ ರೀತಿ ಹಾರಾಡ್ತಾ ಇದೆ ನನ್ನ ಗಾರ್ಡನಲ್ಲಿ ಅಂತ, ಅದನ್ನು ನನ್ನ ಮಗಳು ವೀಡಿಯೋ ಮಾಡಿದ್ದಾಳೆ. ಅಮ್ಮ ನೋಡು ಚಿಟ್ಟೆ ನಿಂಬೆ ಗಿಡದ ಮೇಲೂ ಕುತ್ಕೊಳ್ಳುತ್ತೆ, ಗುಲಾಬಿ ಗಿಡದ ಮೇಲೆ ಕುತ್ಕೊಳ್ಳುತ್ತೆ, ಹೆಂಗೆ ಹಾರಾಡುತ್ತೆ ಅಂತೆಲ್ಲ ಹೇಳಿ ವೀಡಿಯೋ ಮಾಡ್ಕೊಂಡಿದ್ಲು. ಅದನ್ನು ನಾನು ಹಾಕಿದ್ದೀನಿ ಅಷ್ಟೇ. ನೋಡಿ ಅದು ಅಲ್ಲೇ ಓಡಾಡ್ತಾ ಇದೆ ಗಾರ್ಡನಲ್ಲೇ, ತುಂಬ ಚೆನ್ನಾಗಿ, ನನಗಂತೂ ತುಂಬಾ ಖುಷಿ ಆಯಿತು. ನೋಡಿ ಇದು ನಾನು ಮೊದಲು ಇದ್ದಿದ್ದಂಥ ಸುಗಂಧರಾಜ್ ಗಿಡ ಹಳೆ ಶಾರ್ಟ್ಸಲ್ಲಿ ಕೂಡ ಹಾಕಿದ್ದೀನಿ. ಇವತ್ತು ಹೂವು ಆಗಿದೆ, ಇನ್ನೂ ಡಬಲ್ ಪೆಟಲ್ ಬಿಟ್ಟಿಲ್ಲ. ನೋಡಿ ಇದು ಸ್ಟಾರ್ ಫ್ರೂಟ್ ಗಿಡ ಅಂತೂ ಗೊಂಚಲು ಥರ ಹೂವಾಗಿ ಕಾಯಿ ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂದರೆ ನನಗಂತೂ ತುಂಬ, ಅದು ಕೆಳಗಡೆ ರೆಕ್ಕೆಯಲ್ಲಿ 3 ರೆಕ್ಕೆಯಲ್ಲೂ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತಂದರೆ ತುಂಬಾ ಚೆನ್ನಾಗಿ ಬಿಟ್ಟಿದೆ. ನನಗಂತೂ ನೋಡಿ ಖುಷಿ ಆಯಿತು. ಅದು ಕಾಯಿ ಕೂಡ ಎಲ್ಲ ಕಸ್ತಾ ಇದೆ, ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ, ನೀವೇ ನೋಡ್ಬೋದು, ಸಕ್ಕತ್ತಾಗಿಬಿಟ್ಟಿತ್ತು. ಅದಂತೂ ತುಂಬಾ ಖುಷಿ ಆಯಿತು. ನೋಡಿ ಬದನೆಕಾಯಿ, ಇದು ವೈಟ್ ಬದನೆಕಾಯಿ ಎಷ್ಟು ಉದ್ದ ಬಿಟ್ಟಿದೆ ಅಂತ, ಸಕ್ಕತ್ತಾಗಿಬಿಟ್ಟಿದೆ. ಈ ರೀತಿ ನನ್ನ ಗಾರ್ಡನಲ್ಲಿ ಬಿಡೋ ಅಂಥದ್ದು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.